ಮಾಡಿದ್ರೆ ಈ ಸೊತ್ತು ಮಾಡಿರುತ್ತಾರೆ. ದಾವೆ ಇದ್ದರೂ ಸಹ ಈ ಸೊತ್ತು ಮಾಡಿದ್ರು. ಎಸ್ ಸರ್. ಸರ್ ಕೋರ್ಟಲ್ಲಿ ಇದ್ರೂ ಮಾಡಿದಿರಂತಲ್ಲ ಈ ಸೊತ್ತು. ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಕೇಸ್ ನಡಿಬೇಕಾದ್ರೆ ನಾನು ಅಕ್ನಾಲೆಜ್ಮೆಂಟ್ ತಗೊಂಡಿದ್ದೆ, ಕೇಸ್ ನಡೀತಾ ಇದೆ, ನೀವು ಈ ಸೊತ್ತು ಮಾಡ್ಕೊಡ್ಬೇಡಿ ಅಂತ PDOಗೆ. ಬಟ್ PDO ಏನ್ ಮಾಡಿದಾರೆ, ಈ ಸೊತ್ತು ಮಾಡ್ಕೊಟ್ಟಿದ್ದಾರೆ ಸರ್. ಏನಾಗೋದಿಲ್ಲ, ಲಿಸ್ಪೆಂಡೆನ್ಸಿ ಕೇಸ್ ಇದ್ದಾಗ ಏನಾಗಲ್ಲ. ಅಪೀಲ್ ಹಾಕೋ. ಹಾಕಿದೀನಿ ಸರ್, ಇವಾಗೂ ಹಾಕಿದೀನಿ, ಇವಾಗ ಅಪೀಲ್ ಹಾಕಿದೀನಿ. ಹೆಸರೇನ್ ಕಣೋ? ಹರೀಶ್ ಅಂತ ಸರ್. ಹರೀಶ. ರಾಮಕೃಷ್ಣ ಪ್ಯಾರು ನಿಮ್ಮ ಅಪ್ಪನ? ಹಾ ಸರ್. ನೀನು ಅಲ್ಲಿ ಕೋರ್ಟಲ್ಲಿ ಕೇಸ್ ಇದ್ದು ಎಂಟ್ರಿ ಮಾಡಿದ್ಯಾ? ಎಂಟ್ರಿ ಮಾಡ್ರು ಇಲ್ಲ ಸರ್. ಇನ್ನು ಎಂಟ್ರಿ ಮಾಡಿದ್ರೆ ಸರ್ ಎಂಟ್ರಿ ಮಾಡ್ರು ಕೇಳು ಹರೀಶ. ಹಾ ಸರ್. ಕೇಸ್ ಹಾಕಿ ಎಂಟ್ರಿ ಮಾಡಿದ್ರೆ ಅವ್ರು ಖಾತಾ ಮಾಡಕ್ ಬರಲ್ಲ. ಎಂಟ್ರಿ ಮಾಡಿಲ್ಲ ಅಂದ್ರೆ ಖಾತಾ ಮಾಡಿದ್ರೆ ದಟ್ ಈಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್. ಏನಾಗಲ್ಲ. ನೀವು ಕೇಸ್ ಇದ್ದಾಗ ಏನಾದರೂ ಟ್ರಾನ್ಸಾಕ್ಷನ್ ಆದರೆ ಲಿಸ್ಪೆಂಡೆನ್ಸಿ ಅಂತ ಬರುತ್ತೆ, ಏನಾಗೋದಿಲ್ಲ. ಅವ್ರನ್ನ ಒಂದು ಅಪ್ಲಿಕೇಶನ್ ಹಾಕು. ಹಾ ಸರ್. ಖಾತಾ ಮಾಡಿದಾರಲ್ಲ ಅವರು, ಯಾರ ಖಾತಾ ಮಾಡಿದ್ದಾರೆ ಎದುರುಗಡೆ ಅವ್ರಿಗೆ? ಸರ್ ಚಿನ್ನಪ್ಪ ಎದುರುಗಡೆ ಅವರು ಪಾರ್ಟಿ ಇದಾರಲ್ಲಿ ಕೇಸಲ್ಲಿ. ಹಾ ಸರ್ ಇದಾರೆ. ಅವ್ರ ಪಾರ್ಟಿ ಅವ್ರಿಗೆ ಖಾತಾ ಮಾಡಿರೋದು. ಹೌದು ಸರ್. ಅಲ್ಲಿ ಹೋಗಿ ಆ ಕೇಸಲ್ಲಿ ಒಂದು ಅಪ್ಲಿಕೇಶನ್ ಹಾಕು. ಹಾ ಸರ್. ಈ ಕೇಸ್ ಇದ್ದಾಗ ಅವ್ರ ಹೆಸರು ಖಾತಾ ಮಾಡಿದಾರೆ ಸ್ವಾಮಿ, ಈ ಖಾತಾ ತಗೊಂಡು ಅವ್ರು ಮಾರಬಾರ್ದು, ಒಂದು ಇಂಜೆಕ್ಷನ್ ಕೇಳು, ನಾಟ್ ಏಲಿನೇಟ್ ಅಂತ. ಏನಾಗಲ್ಲ ಇವ್ರದ್ದು ಅಷ್ಟೇ. ಸರ್ ಇದು 1972ರಲ್ಲಿ ಚಿನ್ನಯ್ಯ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಅವ್ರ ಅನುಭವದಲ್ಲೂ ಇದ್ದಾರೆ ಸರ್. ಮೇಡಮ್, ಅನುಭವ ವಾಟ್ ಬೇಸಿಸ್ ಆನ್ ಅನುಭವ? ಸರ್ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದ್ರ ಮೇಡಮ್, ನಿಮ್ಗೆ ಅನುಭವ ಅಂದ್ರೆ ಏನು ಗೊತ್ತಾ? ಅಂದ್ರೆ ಅವರು ಇವಾಗ ನೀವು ಇಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಏನ್ ಬೇಕು ಹೇಳಿ? PDO ಆಗಿರ್ಬೇಕು. ಅದಕ್ಕೇನ್ ಬೇಕು? ಅರ್ಹತೆ ಬೇಕು. ಹಂಗೆ ಅವ್ರ ಹೆಸರು ಖಾತಾ ಮಾಡ್ಬೇಕಂದ್ರೆ ಅವ್ರು ಹೆಂಗ್ ಬಂತ ಅವ್ರ ಖಾತಾ ಸೋರ್ಸ್ ಆಫ್ ಟೈಟ್ಲ್ ಬೇಕು. ಟೈಟ್ಲ್ ಕಣ್ ಮುಚ್ಕೊಂಡ್ ಬರಕ್ಕಾಗಲ್ಲ ನೀವು. ಸರ್ ಒಂದು ಸಬ್ಮಿಷನ್ ಸರ್. 1975ರಲ್ಲಿ ಚಿನ್ನಪ್ಪನವ್ರಿಗೆ ಹಕ್ಕುಪತ್ರ. ವಯಸ್ಸು ಎಷ್ಟು ಹರೀಶ? ಸರ್ ವಯಸ್ಸು ಎಷ್ಟು? ವಯಸ್ಸು 129 ಮತ್ತೆ 115 ಸರ್. 329 129 ಸರ್. 129 ಬಾರ್ 15 ಸರ್. 15. ಆಮೇಲೆ 115 21 220 73 21 ಸರ್. ಎಷ್ಟು ಕೇಸ್ ಹಾಕಿದ್ಯೋ? 3 ಸರ್. ಅಯ್ಯೋ ನಿನ್ನ ಒಂದು ಹೇಳಿಲ್ವಲ್ಲ ಇಲ್ಲಿ. ಈಗ ನಿಮ್ಮ ಇದ್ರಲ್ಲಿ ಹೇಳೇ ಇಲ್ವಲ್ಲ. ಇನ್ನೊಂದು ಯಾವ್ದು? OS 115 ಬಾರ್ 21. ಇನ್ನೊಂದು 173 ಬಾರ್ 21 ಸರ್. 173 ಬಾರ್ 21. ಹಾ ಸರ್. ಇವಾಗ ಯಾರು ಖಾತಾ ಮಾಡಿದ ಅವರೆಲ್ಲ ಪಾರ್ಟಿ ಇದಾರಲ್ಲಿ? ಇಲ್ಲ ಸರ್, ಅವ್ರು ಪಾರ್ಟಿ ಮಾಡಿಲ್ವಾ? ಪಾರ್ಟಿ ಮಾಡಿಲ್ಲ ಸರ್. ಅದಕ್ಕಿಂತ ಅದಾದ್ಮೇಲೆ ನಾವು ಕೇಸ್ ಹಾಕಿದ್ಮೇಲೆ ಮಾಡ್ಕೊಟ್ಟಿದ್ದಾರೆ ಸರ್ ಅವರು. ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಇವಾಗ ಯಾರ ಹೆಸರಿಗೆ ಅವ್ರು ಇಲ್ಲಿಗೆಲ್ಲ ಖಾತಾ ಮಾಡಿದಾರಲ್ಲ, ಅವರು ಪಾರ್ಟಿ ಇದಾರ ಕೇಸಲ್ಲಿ? ಪಾರ್ಟಿ ಇದಾರೆ ಸರ್. ಸಿಂಪಲ್ ಐಡಿಯಾ ಕೊಟ್ಟಿದ್ದೀನಿ ಇವಾಗ. ಅಲ್ಲಿ ನಿಮ್ ಲಾಯರ್ಗೆ ಹೇಳ್ಬಿಟ್ಟು, ಚಿನ್ನಪ್ಪ ಖಾತಾ ಮಾಡಿಸ್ಕೊಂಡ್ಬಿಟ್ಟ ಕೇಸ್ ಇರ್ಬೇಕಾದ್ರೆ ಇದು ಮಾರಂಗಿಲ್ಲ ಅಂತ ಒಂದು ಅಪ್ಲಿಕೇಶನ್ ಹಾಕು. ಇವ್ರ ಖಾತಾ ಮಾಡ್ಕೊಟ್ರೆ ಬಿಟ್ಟು ಎಷ್ಟು ಇಲ್ಲ, ಇದ್ರ ಮೇಲೆ ಇವ ಮುಂದೆ ಅಪೀಲ್ ಹಾಕ್ಬೋದು ನೀನು. ಸರ್ ಇಒ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ಸರ್. ಅಲ್ಲಿ ವಜಾ ಆಗಿದೆ ಸರ್, ವಜಾ ಆಗಿದೆ. ಮತ್ತೆ ಇಒ ಕೋರ್ಟ್ ಅಲ್ಲಿ ವಜಾ ಆಗಿದೆ ಸರ್. 21 ನಿಮಿಷ 22ರಲ್ಲಿ ವಜಾ ಆಗಿದೆ ಸರ್. ಇವ ಕೋರ್ಟ್ ಅಲ್ಲಿ ವಜಾ ಆಗಿದ ತಕ್ಷಣ ನಿನಗೆ ಚಿನ್ನಪ್ಪ ನೀ ಯಾರಿಗೆ ಖಾತಾ ಮಾಡಿದ್ರೆ ಟೈಟ್ಲ್ ಬರಲ್ಲ. ಸೂಟ್ ಪೆಂಡಿಂಗ್ ಇದೆ. ನಿಮ್ಮ ಆರ್ಡರ್ಗಳೆಲ್ಲ ನಶ್ವರ. ಕೋರ್ಟಲ್ಲಿ ಓನರ್ ಅಂತ ಮುಗ್ದೋಯ್ತು ಅಷ್ಟೇ. ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಸು ಸರ್. ಇಒ ಕೋರ್ಟ್ ಅಲ್ಲಿ ಹಾಕಿದ್ದೀನಿ ಸರ್. ಅದು ಕೇಸ್ 24ರ ಕೇಸ್ ಹಾಕಿರೋದು. ಇವತ್ತಿನವರೆಗೂ ಒಂದು ಕೇಸ್ ನಿಂಗೆ ಅರ್ಥ ಆಗ್ತಾ ಇಲ್ಲ ಕಣ. ಖಾತಾ ಮಾಡಿದಾರಲ್ಲ, ಅದು ಆಲ್ವೇಸ್ ಸಬ್ಜೆಕ್ಟ್ ಟು ರಿಸಲ್ಟ್ ಆಫ್ ಸೂಟ್ ಬಿಟ್ವೀನ್ ದಿ ಪಾರ್ಟೀಸ್. ನೀನ್ ಏನೋ ಖಾತಾ ಮಾಡ್ಕೊಂಡು ಅವ್ನು ಮಾರ್ಬಿಡ್ತಾನೆ ಅಂತ ಹೆದರಿಕೆ ಇದ್ರೆ ನಿಮ್ ಲಾಯರ್ಗೆ ಹೇಳಿ, ನಾಟ್ ಏಲಿನೇಟ್ ದಿ ಪ್ರಾಪರ್ಟಿ ಅಂತ ಇಂಜೆಕ್ಷನ್ ಅಪ್ಲಿಕೇಶನ್ ಹಾಕೋ. ಹಾಕಿಲ್ವ ಇನ್ನ? ಇಂಟರ್ ಮಾಡ್ರ ಆದ್ಮೇಲೆ ಮಾಡ್ಕೊಂಡಿದ್ದಾರೆ ಸರ್. ಇಂಟರ್ ಮಾಡ್ರ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, it is the case of the complainant that in respect of survey number 396 bar 3 measuring 6 kuntas and other survey numbers in spite of the suits pending in OS 129/2015, OS 115/21, OS 173/2021 between the parties, the PDO proceeded to make khata, therefore sought to take action.
ದಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಯಾರು ನಿಮ್ಮ ಹೆಸರಮ್ಮ? ಸರ್ ಹಿಂದೆ ಇರೋ PDO ಮಾಡಿದ್ರು, ಹಿಂದೆ ಇರೋ PDO ಮಾಡಿದ್ರು. ನಿಮ್ಮ ನಮ್ಮ ಹೆಸರೇನು? ಹೆಸರು ವಿಜಯಕುಮಾರಿ ಸರ್, ಏಮ್ಮ? ವಿಜಯಕುಮಾರಿ. ಜಯಕುಮಾರ್ ವಿಜಯಕುಮಾರಿ PDO. ಇವತ್ತ ಹಳೆದ? ಹಳೇದು ಸರ್. ಇವತ್ತಾರು PDO? ಇವತ್ತು ನಾನು ಇವತ್ತು ನೀವೇನಾ? ವಿಜಯಕುಮಾರ್ PDO submits that they filed appeal before the EO, and the appeal also came to dismiss. The fact remains OS 129 2015, 115 21, 170 21 pending between the parties. If it is so, the orders passed by the Panchayat Development Officer, EO, always subject to result of the suit pending between suits pending between the parties. It is always open for the complainant to file lesser application under R39 Rule 1 and 2, restraining the dependents against whose favor Khata is made from not to alienate the property till the disposal of suit. Since the matter already seized before the civil court, the any decree to be passed not only binding between the parties to the list and to the PDO, EO and Secretary of the Gram Panchayat. Thereby this authority cannot proceed further during pendency of the said suits pending between the parties. In the provisions of section 8(1)(b) reduction, complaint will be closed. Logo Najak.